ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನು. ಗ್ರಾಮದಲ್ಲಿ ಸುಮಾರು 20-30 ಸರ್ವೆ ನಂಬರ್ಗಳನ್ನು ಅಶ್ವಥ್ ನಾರಾಯಣ ಎಂಬುವರು ಮಾಲೀಕರು ಅದನ್ನು ಭೂ ಖರೀದಿ ಮಾಡಿರ್ತಾರೆ. ಅದ್ರ ಜೊತೆಗೆ ಸರ್ವೆ ನಂಬರ್ 2 ಮತ್ತು 8 ರಲ್ಲಿ ಸರ್ಕಾರಿ ಜಮೀನು ಇರುತ್ತೆ, ಕೆರೆ ಅಂಗಳ ಅಂತ. 23 ಎಕರೆ ಕೆರೆ ಅಂಗಳ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಮೀನು ಇರುತ್ತೆ. ಇದರಲ್ಲಿ ಸುಮಾರು 4 ರಿಂದ 5 ಎಕರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಒತ್ತುವರಿ ಮಾಡಿಕೊಂಡು ಇದನ್ನು ಸಹ ಲೇಔಟ್ನಲ್ಲಿ 960 ಸೈಟ್ ಮಾಡಿದ್ದಾರೆ. ಅದರಲ್ಲಿ 960 ಸೈಟ್ ಮಾಡಿ, ಮತ್ತು ಸರ್ವೆ ನಂಬರ್ 8 ಸ್ಮಶಾನ ಜಾಗವನ್ನು ಸಹ ಒತ್ತುವರಿ ಮಾಡ್ಕೊಂಡಿರ್ತಾರೆ. ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಮತ್ತು 32 ಮೀಟ್ರ್ ಪಂತನಹಳ್ಳಿಯಿಂದ ವಿಕೋಟೆಗೆ ಹೋಗೋ ರೋಡಿಗೂ 32 ಮೀಟ್ರ್ ರೋಡ್ ಇರುತ್ತೆ. ಆ ರಸ್ತೆಯನ್ನು ಸಹ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ, ಮತ್ತು ಅದರಲ್ಲಿ ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಈ ಕೂಡಲೇ ತಾಲೂಕು ಆಡಳಿತ ಹೇಳೋದೇನೆಂದರೆ, ನಾವು ಆ ಕಾಂಪೌಂಡ್ ತೆರವುಗೊಳಿಸಬೇಕು, ಓವರ್ ಟ್ಯಾಂಕ್ ತೆರವುಗೊಳಿಸಬೇಕು. ಏನು ಅವರು ಸರ್ವೆ ನಂಬರ್ 8ರಲ್ಲಿ ಸ್ಮಶಾನ ಜಾಗ ಇರ್ಬೋದು, ಮತ್ತು ಸರ್ವೆ ನಂಬರ್ 7ರಲ್ಲಿ ಕೆರೆ ಅಂಗಳ ಇರ್ಬೋದು, ಅದನ್ನು ಈ ಕೂಡಲೇ ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕ ಓಡಾಡಲು ರಸ್ತೆ ಏನಿದೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಮಾಡಿಕೊಟ್ಟಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ. ಮತ್ತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ, ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ. ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಅಶ್ವಥ್ ನಾರಾಯಣ್ಗೆ ಧಿಕ್ಕಾರ, ಅವನ ಅಟ್ಟಹಾಸ ಕೇಳಿ ಧಿಕ್ಕಾರ, ಅವನ ಅಹಂಕಾರ ಕೇಳಿ ಧಿಕ್ಕಾರ. ಅಕ್ರಮ ಖಾತೆಗಳನ್ನು ಮಾಡಲು ಮುಂದಾಗಿರುವ ಎನ್ಜೆ ಉಲ್ಕೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಧಿಕ್ಕಾರ, ಅವರ ಅಟ್ಟಹಾಸ ಕೇಳಿ ಧಿಕ್ಕಾರ, ಅವರ ಅಹಂಕಾರ ಕೇಳಿ ಧಿಕ್ಕಾರ. ಅಶ್ವಥ್ ನಾರಾಯಣ ಅವರ ಬೆನ್ನೆಲುಬಾಗಿ ನಿಂತಿರುವ ತಾಲೂಕು ಆಡಳಿತ ಕೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಈಗಾಗಲೇ ಅಂಬೇಡ್ಕರ್ ವೀರಸೇನೆ ಸಂಘ ಅವರು ಕಡೆಯಿಂದ ಬಟುಕುಪ್ಪ ಅರುಣ್ ಅನ್ನೋರು ಈ ಬಗ್ಗೆ ನಮ್ಮ ಏನು ಪಂತನಹಳ್ಳಿ ಗ್ರಾಮದಲ್ಲಿ ಗೋಲ್ಡನ್ ಸಿಟಿ ಆಗಿದೆ ಮತ್ತು ಕೆರೆ ಸ್ಮಶಾನ ಒತ್ತುವರಿ ಮಾಡಿದ್ರು ಅಂತ ಏನು ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾವು ಈ ಕೂಡ ಏನು ಮನವಿ ಕೊಟ್ಟಿದ್ದಾರೆ, ಮನವಿಯನ್ನು ಪರಿಗಣಿಸಿ ನನ್ನ ಮೇಲಾಧಿಕಾರಿ ಗಮನಿಸಿ, ನಮ್ಮ ತಹಶೀಲ್ದಾರ್ ಗಮನ ತಂದುಬಿಟ್ಟು ಸರ್ವೆಗೆ ಇದು ಮಾಡಿ ಅದರಿಂದ ಒತ್ತುವರಿ ಏನಾಗಿದೆ ಒತ್ತುವರಿ ತೆರವುಗೊಳಿಸಿ ನಾವು ಸರ್ಕಾರಕ್ಕೆ ಮುಟ್ಟುಗೋಲಾಗ್ತದೆ. ಈ ಬಗ್ಗೆ ನಮ್ಮ ಬಟ್ರಕುಪ್ಪ ಅರುಣ್ ಅವರು ಇವತ್ತಿನ ದಿವಸ ಒಂದು ಇದನ್ನು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಸ್ವೀಕರಿಸಿ ನಾವು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಏನು ಕೊಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ಏನಿದೆಯೋ ಅದನ್ನು ಜರುಗಿಸೋಕ್ಕೆ ಪ್ರಯತ್ನ. ಕಾನೂನು, ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ, ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ. ಅಕ್ರಮ ಖಾತೆಗಳನ್ನು ಮಾಡಲು ಮುಂದಾಗಿರುವ ಎನ್ಜೆ ಉಲ್ಕೂರು ಗ್ರಾಮ ಪಂಚಾಯತಿ ಅಧಿಕಾರಿಗೆ ಧಿಕ್ಕಾರ, ಅವರ ಅಟ್ಟಹಾಸ ಕೇಳಿ ಧಿಕ್ಕಾರ, ಅವರ ಅಹಂಕಾರ ಕೇಳಿ ಧಿಕ್ಕಾರ. ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಲೇಔಟ್ಗಳನ್ನು ಮಾಡುತ್ತಿರುವ
ಅಶ್ವಥ್ ನಾರಾಯಣ್ ಕೇಳಿ ಧಿಕ್ಕಾರ, ಅವನ ಅಹಂಕಾರ ಕೇಳಿ ಧಿಕ್ಕಾರ. ಸಂವಿಧಾನ ಅಂಬೇಡ್ಕರ್ ಅವರಿಗೆ ಪಂಚಾಯಿತಿ ಕಾರ್ಯಾಲಯ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಪಂತನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ SLV ಗೋಲ್ಡನ್ ಸಿಟಿ ಖಾಸಗಿ ಲೇಔಟ್ನಲ್ಲಿ ಸರ್ಕಾರಿ ಕೆರೆ, ಸ್ಮಶಾನ, ರಾಜಕಾಲುವೆ, ಸಾರ್ವಜನಿಕ ರಸ್ತೆ ಮುಂತಾದ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರಿಗೆ ಮೀಸಲಿಡಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಸರ್ಕಾರಿ ಜಮೀನುಗಳನ್ನು ಉಳಿಸಿಕೊಳ್ಳಲು ಹಲವಾರು ಕಾಯ್ದೆಗಳನ್ನು ಮಾಡಿದರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗದೆ ಇರುವುದಕ್ಕೆ ಪಂತನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಈ ಖಾಸಗಿ ಬಡಾವಣೆ ಸಾಕ್ಷಿಯಾಗಿದೆ. ಇಲ್ಲಿ ಆಂಧ್ರ ಮೂಲದ ಅಶ್ವಥ್ ನಾರಾಯಣ ಎಂಬುವರು ಉದ್ಯಮಿಯಾಗಿದ್ದು, ಇವರು ಜಮೀನುಗಳನ್ನು ಖರೀದಿ ಮಾಡಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ವ್ಯಾಪಾರ ಮಾಡುವುದೇ ಇವರ ಕಸುಬಾಗಿರುತ್ತದೆ. ಇದೇ ದಿಸೆಯಲ್ಲಿ ಹೆಚ್ಚಿನ ಲಾಭ ಪಡೆಯುವ ಉದ್ದೇಶದಿಂದ ಕೆರೆ, ಕಾಲುವೆ, ಕುಂಟೆ, ಸಾರ್ವಜನಿಕ ರಸ್ತೆಗಳನ್ನು ತಾವು ಖರೀದಿ ಮಾಡಿರುವ ಜಮೀನಿಗೆ ಹೊಂದಿಸಿಕೊಂಡು ಲಾಭವನ್ನು ಹೆಚ್ಚಿಸಿಕೊಳ್ಳಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಪಂತನಹಳ್ಳಿ ಗ್ರಾಮದಲ್ಲಿ ಸುಮಾರು 20 ರಿಂದ 30 ಸರ್ವೆ ನಂಬರ್ಗಳನ್ನು ಖರೀದಿ ಮಾಡಿ ಭೂ ಪರಿವರ್ತನೆ ಸಹ ಮಾಡಿರುತ್ತಾರೆ. ಕೆಲವು ಸರ್ವೆ ನಂಬರ್ಗಳು ಯಾವುದೇ ರೀತಿಯಾದಂಥ ಭೂ ಪರಿವರ್ತನೆ ಆಗದೆ ನಿವೇಶನ ಮಾಡಿ ಕಾನೂನು ಬಾಹಿರವಾಗಿ ಎಂಜಿಹುಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ಮಾಡಿಕೊಡುತ್ತಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿದೆ. ಇದಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ 2 ಕೆರೆ ಅಂಗಳ, ಸರ್ವೆ ನಂಬರ್ 8 ಸಾರ್ವಜನಿಕ ಸ್ಮಶಾನ ಮತ್ತು ಸಾರ್ವಜನಿಕರು ಓಡಾಡಲು ನಕಾಶೆಯಲ್ಲಿರುವ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಇದರಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಮತ್ತು ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿರುತ್ತಾರೆ. ಅದೇ ರೀತಿ ರಾಜಕಾಲುವೆಗಳನ್ನು ಸಹ ಒತ್ತುವರಿ ಮಾಡಿಕೊಂಡಿರುತ್ತದೆ. KUDA ಇಂದ ಅನುಮತಿ ಪಡೆದಾಗ CA ಸೈಟ್ ಮತ್ತು ಉದ್ಯಾನವನ ಸಾರ್ವಜನಿಕರು ಓಡಾಡಲು ರಸ್ತೆ ಇರುವುದು ಯಾರ ಹೆಸರಿನಲ್ಲಿ ಎಂಬುದು ತನಿಖೆ ಮಾಡಬೇಕಾಗುತ್ತದೆ. ಆದ್ದರಿಂದ ತಾವಂದಿರು ಸರ್ಕಾರದ ಜಮೀನು ಒತ್ತುವರಿ ಮಾಡಿಕೊಂಡು ಖಾಸಗಿ ಲೇಔಟ್ ನಿರ್ಮಾಣ ಮಾಡಿರುವ ಜನರಿಗೆ ವಂಚನೆ ಮಾಡುತ್ತಿರುವ ಸಾರ್ವಜನಿಕ ಮೀಸಲಿಡಲು ಇದನ್ನು ಕೋರುತ್ತೇವೆ. ಜಮೀನುಗಳನ್ನು ಸರ್ವೆ ಮಾಡಿಸಿ ಒತ್ತುವರಿದಾರರ ವಿರುದ್ಧ ಜಮೀನು ಕಬಳಿಕೆ ಅಡಿಯಲ್ಲಿ ಕೇಸು ದಾಖಲಿಸಿ ಈ ಜಮೀನು ಸರ್ಕಾರ ಮುಟ್ಟುಗೋಲು ಹಾಕಬೇಕೆಂದು ಕೋರುತ್ತಿದ್ದೇವೆ.